ಕುರುವ ಐಲ್ಯಾಂಡ್ ಸುತ್ತಮುತ್ತ ಓಡಾಡುವಾಗ ನಮಗೊಂದು ಒಳ್ಳೆ ಸಖತ್ತಾಗಿರೋ ಪ್ಲೇಸ್ ಸಿಕ್ತು. ಏನಂದರೆ ಟೀ ಶಾಪು. ಸೊ ನಿಮಗೆ ಗೊತ್ತಲ್ಲ, ನಾವು ಟೀ ಶಾಪ್ ಅಂದ್ರೇ ಟಕ್ ಅಂತ ಒಂದು ಕಣ್ಣಲ್ಲಿ ಬೋರ್ಡ್ ಮೇಲೆ ಹೋಗುತ್ತೆ. ಬಟ್ ಇಲ್ಲಿ ಇನ್ನೊಂದು ಮಜಾ ಏನಂತ ಹೇಳಿದ್ರೆ 30 ವರ್ಷ ಹಳೇ ಟೀ ಶಾಪ್ ಅಂತ ಇದೆ ನೋಡಿ. ಒಂಥರ ಹುಲ್ಲಿನಿಂದ ಎಷ್ಟು ಚೆನ್ನಾಗಿ ಒಂಥರ ಗುಡಿಸ್ಲು ಥರ ಕಟ್ಕೊಂಡಿದ್ದಾರೆ. 30 ಇಯರ್ಸ್ ಓಲ್ಡ್ ಟೀ ಶಾಪ್ ಇದು. ಓಹೋ, ಇದು ಕುರುವ ಐಲ್ಯಾಂಡಲ್ಲಿ ಫೇಮಸ್ ಅನ್ಸುತ್ತೆ ಇದು ಭಾರಿ ಅಲ್ಲ. ಬನ್ನಿ ಒಳಗಡೆ ಹೋಗಿ ಒಂದು ಟೀ ಮಾಡಿಸ್ಕೊಂಡು ಕುಡಿಯೋಣಂತೆ. ಮಜಾ ಏನಂದರೆ ಇವ್ರಿಗೆ ಯಾರಿಗೂ ಕನ್ನಡ ಬರೋಲ್ಲ, ನಮಗೆ ಮಲಯಾಳಂ ಬರೋಲ್ಲ. ಇಬ್ಬರು ಮಾತಾಡೋದನ್ನ ಹೆಂಗೆ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೇಗೆ ನಾವು ಇಲ್ಲಿ ಟೀ ಕುಡಿತೀವಿ ಅನ್ನೋದೇ ಇವಾಗಿರೋ ಪ್ರಶ್ನೆ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನೇಮ್ ರಾಧಾ. ಸೊ ಇವ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? 28 ವರ್ಷ. ಏನು ಸ್ಪೆಷಲ್ ಇಲ್ಲಿ ಟೀ ನಿಮ್ದು? ಯಾವ ತರ ಮಾಡ್ತೀರಾ? ಹೌ ಯು ವಿಲ್ ಮೇಕ್? ചായ അടുപ്പിൽ വെച്ച ചായ, അടുപ്പിലുള്ള വിറക് വെച്ചിട്ട് ನೋ ಪ್ಯಾಕೆಟಾ? ಓ, ನಾವು ಪ್ಯಾಕೆಟ್ ಹಾಲು ಕುಡಿದು ಬೋರ್ ಆಗಿದೆ. ಹೌದು. ಇನ್ನೊಬ್ರು ಅಜ್ಜ ಇರ್ತಿದ್ರಲ್ಲ, ಇನ್ನು ಅಂಕಲ್ ಟೌನಿಗೆ പോയി. ಅವರು ಹಿಂಗೆಲ್ಲ ಹಾಕಿ ಕೊಡ್ತಾರಲ್ಲ, ನೋಡಿದೆ, ರಿಸರ್ಚ್ ಮಾಡಿದೆ ನಾನು. ಯೂಟ್ಯೂಬಲ್ಲೆಲ್ಲ ಸ್ವಲ್ಪ ಫೇಮಸ್ ಅಲ್ಲ ಅವ್ರು, ಹಿಂಗೆ ಎಳೆದು ಈ ತರ ಮೇಲಿಂದ എല്ലാ ചാനലും ഉണ്ട്. ಕನ್ನಡ ಚಾನಲ್ ಯಾರು ಮಾಡಿದಾರ? കർണാടകത്തിലൊരു ഷൂട്ടിംഗുകാർ വന്നിട്ടുണ്ടായിരുന്നു. ಹೌದಾ? പിന്നെ പഠിക്കുന്ന കുറെ കുട്ടികളൊക്കെ വന്നിട്ട് നമ്മൾ ഈ കടേനെ കുറിച്ചൊക്കെ ഷൂട്ട് ചെയ്ത് പോയിട്ടൊക്കെ ഉണ്ട്. അവർ നമുക്ക് വീഡിയോ ഒക്കെ അയച്ചു തന്നിട്ടൊക്കെ ഉണ്ട്. ಕನ್ನಡದವ್ರು ಮಾಡಿದಾರಂತ ಸ್ಟೂಡೆಂಟ್ಸಾ? ಓಕೆ. ಸೊ ನಮ್ಮ ಕರ್ನಾಟಕ ಜನತೆಗೆ ನಾವು ಕನ್ನಡದಲ್ಲಿ ನಾವು ಒಂದು ಈ ಟೀ ಪರಿಚಯ ಮಾಡಿಕೊಡೋಣಂತೆ ಬೆಂಗಳೂರಿಂದ. ನೋಡಿ ಒಲೆಯಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ. ಒಂದು ಟೀ ಮಾಡ್ಬೋದಾ ನಮಗೋಸ್ಕರ? ಒಂದು ಟೀ ರೆಡಿ ಮಾಡಿ. ಹಿಂಗೆ ಬೇಕಾ? ಸೊ ಇದು ವಾಟರ್ ಇದು? ഒറ്റ ടീ മാത്രം മതി. ಒಂದು ಮಾತು. ಈಗ ಜಸ್ಟ್ ಹೋಟೆಲಲ್ಲಿ ಶುಗರ್ ಮೀಡಿಯಂ, ಜಾಸ್ತಿ ಬೇಡ. ಫ್ರೆಶ್ ಮಿಲ್ಕಿನ ಮಾಡ್ತಿದ್ದಾರೆ. ഇവര് രാവിലെ ഇവിടുത്തെ ഭക്ഷണം എല്ലാം കഴിച്ച് കിടക്കുന്നല്ലേ അല്ലേ? മലയാളം കുറച്ച് അറിയോ? ಡಿಕಾಕ್ಷನ್ ಈ ಕಡೆ ಸ್ಟ್ರಾಂಗ್ ಮೀಡಿಯಂ, ಸ್ಟ್ರಾಂಗ್ ಬೇಡ. ಹೌದಾ? അല്ല ബാംഗ്ലൂർക്കാർക്കെല്ലാം നല്ല സ്ട്രോങ് കേൾತಾರ. ನಾನೊಬ್ಬ ಎಕ್ಸೆಪ್ಷನ್. കർണാടകക്കാരെല്ലാം വന്ന് അവർക്ക് സ്ട്രോങ്ങും മധുരം കടുപ്പം കുറച്ച് ചായ ആയാലും മതി. പക്ഷെ അവർക്ക് നല്ല സ്ട്രോങ്ങും മധുരം വേണം. ಓ ಹೌದು, ಸಿಗ್ನೇಚರ್ ಸ್ಟೆಪ್. ಅಯ್ಯೋ, ಈ ಕಡೆಯಿಂದ ಬರೋ ಧೈರ್ಯ. ಓ, ಪ್ರೀತಿಯ ಚಹಾ ರೆಡಿ. ಅವൻ്റെ പേരെന്താ? ನಿಂದು ಹೆಸರೇನೋ? ಧೈರ್ಯ. ವಾಟ್ ಇಸ್ ಯುವರ್ ನೇಮ್? ಟೇಸ್ಟ್ ಮಾಡಿ ನೋಡೋಣಂತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಒಂದು ಸಣ್ಣ ಅಂಗಡಿನೂ ಇಟ್ಕೊಂಡಿದ್ದಾರೆ ನೋಡಿ, ಪೆಟ್ಟಿ ಅಂಗಡಿ ಅಂತಾರಲ್ಲ ಆ ಥರ. ബാംഗ്ലൂരുകാർ കുറെ പേര് വരുന്നുണ്ട്. റിസോർട്ടിലല്ലാതെ വണ്ടി എടുത്തൊക്കെ വന്ന്. ಸರ್ ನೀವು ತಗೊಳ್ಳಿ. ನೀವು ಬ್ರೇಕ್ಫಾಸ್ಟ್ ಸಖತ್ತಾಗಿದೆ ಟೀ ಮಾತ್ರ. ಮನೆಯದೇ ಹಾಲು ಅಂತ ಹೇಳಿದ್ರು, ಹಂಗಾಗಿ ಇದೇನೋ ಒಂಥರ ಸ್ಪೆಷಲ್ ಟೇಸ್ಟ್. ಸಖತ್ತಾಗಿದೆ. ಸ್ವಲ್ಪ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ സൂപ്പർ ടീ. പക്ഷെ അങ്ങോട്ട് നമുക്ക് പറയാനറിയില്ല. ഇങ്ങോട്ട് പറയുന്നതല്ല മനസ്സിലാവും, പക്ഷെ അങ്ങോട്ട് പറയാനറിയില്ല. അതാണ് കുഴപ്പം. നമ്മളെങ്ങനെ അങ്ങനെയൊന്നും പറയില്ല. നമ്മൾ മലയാളം തന്നെയല്ലേ പറയുന്നത്.
ಏನಂದಿದ ಅದೇ ಅರ್ಥ ಆಗುತ್ತೆ, ವಾಪಸ್ ರಿಪ್ಲೈ ಮಾಡೋಕ್ಕಿಲ್ಲ. ಓಕೆ, ಇಲ್ಲಿಂದ 1 hour ಕರ್ನಾಟಕ ಬಾರ್ಡರ್, ಹಾಫ್ ಅನ್ ಅವರ್ ಅಲ್ಲ ಕರ್ನಾಟಕ ಬಾರ್ಡರ್ 3 ಕಿಲೋಮೀಟರ್ ಅಲ್ವಾ? ಬಾವಲಿ ಹಾಂ, ಬಾವಲಿ ಕರ್ನಾಟಕ. ടൗൺ കഴിഞ്ഞാൽ പിന്നെ കർണാടക. ಬಾವಲಿ ಅಂತ ಇರೋ ಪ್ಲೇಸ್ ಚೆಕ್ ಪೋಸ್ಟ್ ಅಲ್ವಾ? ചെക്ക് പോസ്റ്റ് കഴിഞ്ഞാൽ കർണാടക. ಕರ್ನಾಟಕ. അന്നൊരു 2 ദിവസം മാത്രമേ ಇದು ಬೆಂಗಳೂರಲ್ಲಿ ಇದು ಕ್ವಾಂಟಿಟಿ 2 ಮಾಡಿರ್ತೀವಿ ನಾವು. ನಾರ್ಮಲ್ ಆಗಿ ಇಷ್ಟು ದೊಡ್ಡ ಗ್ಲಾಸಲ್ಲಿ ಕುಡಿಯಲ್ಲ. ಇದು ನೋಡಿ ಎಷ್ಟು ದೊಡ್ಡ ಇದೆ. ಒಂದು ರೌಂಡ್ ಹೋಗ್ಬಿಡೋಣ. ಚೆನ್ನಾಗಿದೆ, ಹುಲ್ಲಿಂದ ಮಾಡಿರೋದು. ಮತ್ತು ನೋಡಿ ಹಿಂದೆನೇ ಅವ್ರ ಮನೆ ಅಂತೆ, ಆಫೀಸ್ ಇದು, ಮನೆ ಇದು. ಎಷ್ಟು ಹತ್ತಿರ ಇದೆ, ಚೆನ್ನಾಗಿದೆ. ಎಷ್ಟು 12. ಅಯ್ಯೋ ಏನು ಬರೀ 12 ರೂಪಾಯಿ ಅಂತ മണ്ണിലായിപ്പോയി. ನೋಡ್ರಿ ಬರೀ 12 ರೂಪಾಯಿ ಅಂತಾರೆ. ನಾನು 100 ರುಪೀಸ್ ಅಂದ್ಕೊಂಡೆ. ಫೋನ್ಪೇ ಇದೆಯಾ? ಫೋನ್ಪೇ, ಗೂಗಲ್ ಪೇ ಚೇಂಜ್ ಇದೆ 500ಗೆ. 400 ಕೊಡಿ ಸರ್. ಇಲ್ಲ 400 ಚೇಂಜ್ ಇದೆಯಾ? ನೀವು 100 ಇಟ್ಕೊಳ್ಳಿ, 400 ಕೊಡಿ ಸಾಕು.